ಓಕೆ, ಸ್ಯಾಂಡಲ್ವುಡ್ನಲ್ಲಿ ಸೆಕ್ಸ್ ದೋಖಾ 153 ಮಂದಿ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ನಮ್ಮಲ್ಲಿ ತನಿಖೆ ಆಗಬೇಕು, ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು. ಕೇರಳದಲ್ಲಿ ನಿಮಗೆ ಗೊತ್ತಿರಬಹುದು, ಕಾಮನಬಿಲ್ಲು ಸಿನಿಮಾದ ಪ್ರಖ್ಯಾತ ನಟಿ ಸರಿತಾ ಅವರ ಮಾಜಿ ಗಂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸಿದ್ದೀಕ್ ಇನ್ನಿತರ ಅನೇಕ ನಟರು ಸಿಕ್ಕಾಕೋತಾ ಇದ್ದಾರೆ. ಇದೀಗ ಕನ್ನಡದಲ್ಲಿ ಲೈಂಗಿಕ ಶೋಷಣೆ ಬಗ್ಗೆ ತನಿಖೆಗೆ ಸಮಿತಿ ರಚನೆ ಆಗಬೇಕು. ನಟ ಫೈರ್ ಸಂಸ್ಥೆ ಕಾರ್ಯದರ್ಶಿ ನಟ ಚೇತನ್ ಹೇಳಿಕೆ. ರಿಪಬ್ಲಿಕ್ ಕನ್ನಡಕ್ಕೆ ನಟ ಚೇತನ್ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಮ್ಮಲ್ಲಿ ಮಾತ್ರ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಯಾರ ಬಳಿಯೂ ಇಲ್ಲದ ಇಂಟರ್ವ್ಯೂ. ಮಲಯಾಳಂ ಚಿತ್ರರಂಗದಲ್ಲಿ ಇಡೀ ಭಾರತದಲ್ಲಿ ಸಂಚಲನ ಉಂಟು ಮಾಡಿರುವಂತಹ ಏನು ಸೆಕ್ಸುವಲ್ ಹರಾಸ್ಮೆಂಟ್ ಹೇಮಾ ಕಮಿಟಿಯವರ ವರದಿ ಏನಿದೆ, ಇದು ಇಡೀ ಭಾರತದ ಸಂಚಲನ ಉಂಟು ಮಾಡುತ್ತದೆ. ಈಗ ಕರ್ನಾಟಕ ಕನ್ನಡ ಚಿತ್ರರಂಗದಲ್ಲೂ ಕೂಡ ಫೈರ್ ಕಮಿಟಿ ಅಂದರೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಸಂಸ್ಥೆಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕನ್ನಡ ಚಿತ್ರೋದ್ಯಮದ ಸಂಬಂಧಪಟ್ಟಂತೆ ಕೂಡ ಒಂದು ಮನವಿಯನ್ನು ಮಾಡಿರುವಂಥದ್ದು. ನಿವೃತ್ತ ನ್ಯಾಯಾಧೀಶನ ತನಿಖೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಕೂಡ ಮನವಿ ಮಾಡಿರುವುದು. ಸರ್, ಇದರ ಸಂಬಂಧಪಟ್ಟಂತೆ ಸಂಸ್ಥೆಯ ಕಾರ್ಯದರ್ಶಿ ಆದಂಥ ಚೇತನ್ ಅವರು ಮತ್ತು ನಟ ಕೂಡ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಯಾಕೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಈ ಪತ್ರ ಬರೆಯುವಂಥ ಅವಶ್ಯಕತೆ ಬಂತು? 2017 ನಾವು ಫೈರ್ ಸಂಸ್ಥೆ ಶುರು ಮಾಡಿದಾಗ ನಮ್ಮ ಮುಖ್ಯ ಉದ್ದೇಶ ಒಂದು ಸಮಸಮಾನವಾದ ಒಂದು ಚಿತ್ರರಂಗ ಕಟ್ಟಬೇಕು, ಮಹಿಳೆಯರಿಗೆ ಗೌರವ ಘನತೆ ಕೊಡಬೇಕು ಅನ್ನೋದು ನಮ್ಮ ಅನೇಕ ಉದ್ದೇಶದಲ್ಲಿ ಅದು ಭಾಳ ಮುಖ್ಯ ಉದ್ದೇಶ ಆಯಿತು. ನಾವೇ 2017-18ರಲ್ಲಿ ಇಡೀ ದೇಶದಲ್ಲಿ ಮೊದಲನೇ ಚಿತ್ರರಂಗದ ಆಂತರಿಕ ದೂರ ಸಮಿತಿ ನಾವು ಶುರು ಮಾಡಿದ್ವಿ. ನಮಗೆ ಮೀಟು ನಡೆದಾಗ ಅದರಲ್ಲಿರೋ ಬಲಿಪಶುಗಳು ಮಹಿಳೆಯರು ಯಾರ್ಯಾರು ಮಾನಹಾನಿ ಈ ಗಂಡಸರತ್ತ ಮಾಡ್ತಾಯಿದ್ರು, ವಿಕ್ಟಮ್ ಬ್ಲೇಮಿಂಗ್, ವಿಕ್ಟಮ್ ಶೇಮಿಂಗ್ ಅನ್ನೋ ಒಂದು ರೀತಿ ಮೊದಲೇ ಬಲಿಪಶುಗಳು ಚಿತ್ರರಂಗದಲ್ಲಿ. ಅದರ ನಂತರ ಈ ಒಂದು ಅಧಿಕಾರದಲ್ಲಿರೋ ಪುರುಷ ಪ್ರಧಾನದ ಮನಸ್ಥಿತಿನಲ್ಲಿ ದ್ವೇಷದ ಮನಸ್ಥಿತಿ ಇರೋ ಗಂಡಸರು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದಾಗ ಅವರಿಗೆ ನೈತಿಕ ಬೆಂಬಲ ಕೊಟ್ಟು ನಾವು ನಿಂತ್ವಿ. ಅದರ ಜೊತೆ ಅದೇ ಥರ ಚಿತ್ರರಂಗದಲ್ಲಿ ಕೇರಳದಲ್ಲೂ WCC ಅನ್ನೋದು ಶುರುವಾಗಿ ಅವರು ಕೂಡ ಮಹಿಳೆಯರಿಗೆ ಮತ್ತು ಈ ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧ ಅವರು ನಿಂತ್ಕೊಂಡ್ವಿ. ನಮಗೆ ಇವತ್ತಿನ ದಿನ ಪ್ಯಾನ್ ಇಂಡಿಯನ್ ಫಿಲ್ಮ್ ಅಂದರೆ ಬರೀ ಬಾಕ್ಸ್ ಆಫೀಸ್ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯನ್ ನ್ಯಾಯನೂ ನಮ್ಗೆ ಬೇಕಾಗಿದೆ ಸಿನಿಮಾ ರಂಗದಲ್ಲಿ. ಸೊ ಕೇರಳದಲ್ಲಿ ನಮ್ಗೆ ಭಾಳ ಮುಖ್ಯವಾಗಿ ಆ ಪ್ಯಾನ್ ಇಂಡಿಯನ್ ನ್ಯಾಯ, ಅವರು ಅಲ್ಲಿ WCC ಅಲ್ಲಿರೋರು ಹೋರಾಟ ಮಾಡಿದಾಗ, ಅಲ್ಲಿರೋರು ಒತ್ತಡ ಮಾಡಿದಾಗ ಆ ಸರ್ಕಾರ, ಪಿನರಾಯಿ ವಿಜಯನ್ ಸರ್ಕಾರ, ಕೇರಳ ಸರ್ಕಾರ ಅವರು ಅದನ್ನು ನಾವು ಮಾಡಬೇಕು ಅಂತ ಒಂದು ಸ್ಯಾಂಕ್ಷನ್ ಮಾಡಿದ್ರು. ಹೌದು, 5 ವರ್ಷ ತಡ ಆಗಿದೆ, ಆದರೆ ಇನ್ಯಾವ ಸರ್ಕಾರನೂ ಇದನ್ನು ಮಾಡಿಲ್ಲ. ನಮ್ಮ ಕರ್ನಾಟಕ ಸರ್ಕಾರಗಳು ಯಾವುದೂ ಈ ಥರದ್ದು ಒಂದು ಕಮಿಟಿ ರಿಪೋರ್ಟ್ ಮಾಡಿಲ್ಲ. ಪಿನರಾಯಿ ವಿಜಯನ್ ಅವರು ಕೇರಳ ಸರ್ಕಾರ, ಅವರ ಪಕ್ಷದ ಸರ್ಕಾರಗಳು ಮಾಡ್ಬೋದು ಅಂದರೆ ಯಾಕೆ ಸಿದ್ದರಾಮಯ್ಯನವರು ದೊಡ್ಡದಾಗಿ ಸಂವಿಧಾನ ನಾವು ಎತ್ತಿ ಹಿಡಿತೀವಿ, ನಾವು ಬೇರೆಯವರೆಲ್ಲ ಸಂವಿಧಾನ ವಿರೋಧಿ ಅನ್ನೋರು? ನಿಮಗೆ ಮಹಿಳೆಯರಿಗೆ ಅನ್ಯಾಯ ಆಗ್ತಿದ್ದಾಗ ನಿಮಗೆ ಕಾಣಲ್ವಾ? ಮಹಿಳೆಯರ ದೌರ್ಜನ್ಯ ಆಗ್ತಿದ್ದಾಗ ನಿಮಗೆ ಅದ್ರ ಬಗ್ಗೆ ಗಮನ ಇಲ್ವಾ? ನೀವು ಮಾಡಿ ತೋರಿಸಿ, ನೀವು ಎಷ್ಟು ಮಟ್ಟಿಗೆ ನಿಮ್ಮ ಕಾಳಜಿ ಇದೆ 50% ಜನರ ಬಗ್ಗೆ ಅಂತ ನೀವು ತೋರಿಸ್ಬಿಟ್ಟು ನಮಗೂ ಕೂಡ ಹೇಮಾ ಕಮಿಟಿ ರಿಪೋರ್ಟ್ ಅನ್ನೋದು ಹೇಗೆ ಒಂದು ನ್ಯಾಯಾಧೀಶರು ಒಂದು ರಿಟೈರ್ಡ್ ನ್ಯಾಯಾಧೀಶರು ಮಾಡಿದರೋ, ನಮಗೂ ಕೂಡ ಒಂದು ಹೈಕೋರ್ಟ್ ಜಡ್ಜು, ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ನ್ಯಾಯಾಧೀಶರು ತಂದುಬಿಟ್ಟು ನಮಗೆ ಏನೇನಿದು ಅನ್ಯಾಯ ಆಗಿದೆ ಅಂತ ಬಿಡಿಸಿ ಹೇಳಬೇಕು. ನಮಗೆ ಒಂದು ಯಾವ ನ್ಯಾಯಾಧೀಶರು ಬೇಕು ಅಂದರೆ ಯಾರು ನಮಗೆ ಲಿಂಗ ಸಮಾನತೆ, ಲಿಂಗ ನ್ಯಾಯದ ಬಗ್ಗೆ ಕೆಲಸ ಮಾಡಿದರು, ಅದು ಗಂಡಸಾಗಲಿ ಹೆಂಗಸಾಗಲಿ, ಒಂದು ಆ ಉದ್ದೇಶ ಮನಸ್ಥಿತಿ ಇರೋರು ನಮಗೆ ಬೇಕಾಗಿದೆ. ಸೊ ಅದನ್ನು ನಾವು ತರಬೇಕು. ಅದ್ರ ಜೊತೆ ಇದು ಯಾವಾಗ ಆಚೆ ತರ್ತಾರೋ ನಾವು 3 ತಿಂಗಳು ಟೈಮ್ ಲೈನ್ ಇಟ್ಟಿದ್ವಿ. ಅವ್ರ ಥರ 5 ವರ್ಷ ಅಂತ ಬೇಕಾಗಿಲ್ಲ, 5 ವರ್ಷ ಭಾಳ ತಡ ಆಗುತ್ತೆ. 3 ತಿಂಗಳು 4 ತಿಂಗಳು ನೀವು ತಂದುಬಿಟ್ಟು ಅದರ ತಕ್ಕಂತೆ ಯೋಜನೆಗಳು ತಂದುಬಿಟ್ಟು ಈ ಒಂದು ಲೈಂಗಿಕ ದೌರ್ಜನ್ಯ ಏನು ತಲೆಮಾರುಗಳಿಂದ ನಡೆದಿದೆ ಅದರ ಮೇಲೆ ಕಡಿವಾಣ ಹಾಕಬೇಕು. ನಮ್ಗೆ 153 ಜನ ನಮ್ಮ ಜೊತೆ ಸೇರಿದ್ದಾರೆ. ದೊಡ್ಡ ಆ ಹೆಸರುವಾಸಿ ವ್ಯಕ್ತಿಗಳ ಜೊತೆ ಎಲ್ಲ ರೀತಿಯಲ್ಲೂ ಲಿಂಗ ಸಮಾನತೆಗೋಸ್ಕರ ಹೋರಾಟ ಮಾಡ್ಕೊಂಡು ವಿಶ್ವಾಸಾರ್ಹತೆ ಪಡೆದಿರೋರು ನಮ್ಮ ಜೊತೆ ಸೇರಿದ್ದಾರೆ. ಸೊ ನಾವು ಈ ಒಗ್ಗಟ್ಟಿನಲ್ಲಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಫೈರ್, ನಾವು ಕರ್ನಾಟಕಕ್ಕೆ ಒಂದು ಉತ್ತಮವಾದ ಚಿತ್ರರಂಗ ಬೇಕು. ಅದರಲ್ಲಿ ಮಹಿಳೆಯರಲ್ಲಿ ಭಾಳ ಪ್ರತಿಭೆ ಇದೆ, ಆದರೆ ಮಹಿಳೆಯರಲ್ಲಿ ಬರಹಗಾರತೆ, ಎಷ್ಟೋ ರೀತಿ ತಂತ್ರಜ್ಞಾನ, ಅಫ್ಕೋರ್ಸ್ ಆ್ಯಕ್ಟಿಂಗು, ಎಲ್ಲ ರೀತಿಯ ನಿರ್ದೇಶನ, ಆ ಪ್ರತಿಭೆನ ಬರಬೇಕು, ನಮ್ಮ ಚಿತ್ರರಂಗಕ್ಕೆ ಬೆಳಿಬೇಕು ಅಂದರೆ ನಾವು ಒಂದು ಸ್ವಚ್ಛವಾದ ಚಿತ್ರರಂಗ ಬೇಕು. ಮಲಯಾಳಂ ಚಿತ್ರರಂಗದಲ್ಲಿ ಇಡೀ ಭಾರತದಲ್ಲಿ ಸಂಚಲನ ಉಂಟು ಮಾಡಿರುವಂತಹ ಏನು ಸೆಕ್ಸುವಲ್ ಹರಾಸ್ಮೆಂಟ್ ಹೇಮಾ ಕಮಿಟಿಯವರ ವರದಿ ಏನಿದೆ, ಇದು ಇಡೀ ಭಾರತದ ಸಂಚಲನ ಉಂಟು ಮಾಡುತ್ತದೆ. ಈಗ ಕರ್ನಾಟಕ ಕನ್ನಡ ಚಿತ್ರ ಒಂದು ಸಮಾಜದ ಚಿತ್ರರಂಗ ಬೇಕು. ಸೊ ಅದನ್ನು ಮಾಡಬೇಕು ಅಂದಾಗ
ಒಂದು ಇದನ್ನೆಲ್ಲ ಒಂದು ಸುಧಾರಣೆ ಆಗಬೇಕು. ಇವಾಗ ಕೇರಳದಲ್ಲಿ ಸುಧಾರಣೆ ಆಗ್ತಾ ಇದೆ. ಸುಧಾರಣೆ ಅಂದರೆ ಚಿತ್ರರಂಗದಿಂದನೇ ಚಿತ್ರರಂಗ ಸುಧಾರಣೆ ಆಗುತ್ತೆ ನಾವು ನಂಬಲ್ಲ. ಭಾಳ ಮುಖ್ಯವಾಗಿ ಸರ್ಕಾರ ಇದನ್ನು ಗಮನ ತಗೋಬೇಕು. ಯಾರಿಂದ ನಾವು ಉತ್ತಮ ಸಮಾಜ ಅಂತ ಅವ್ರು ಬಣ್ಣದ ಭಾಷಣಗಳು ಮಾಡ್ತಾರೋ ಅವರಿಂದ ನೀವು ಉತ್ತಮವಾದ ಕೆಲಸಗಳು ನಾವು ನಿರೀಕ್ಷೆ ಮಾಡ್ತೀವಿ. ಈಗ ನೀವು ಕೊಟ್ಟಿರೋ ಮನವಿ ಪತ್ರದಲ್ಲಿ 153 ಜನ ಹೆಸರಿದೆ. ಅದರಲ್ಲಿ ದಿಗಂತ್ ಅಂತಿದೆ, ಸುದೀಪ್ ಅಂತಿದೆ, ಸುಮಾರು ಜನ ಇದ್ದಾರೆ. ಇವರೆಲ್ಲರೂ ಕೂಡ ಈ ಒಂದು ನಿಮ್ಮ ಒಂದು ಹೋರಾಟ ಅಂತ ಹೇಳ್ಬೋದು ಅಥವಾ ನಿಮ್ಮೊಂದು ಮನವಿಗೆ ಬೆಂಬಲ ಕೊಟ್ಟಿದ್ದಾರೆ. ಯಾರು ಪ್ರಮುಖ ಆಕ್ಟರ್ಗಳು ಯಾರು ಇದ್ದಾರೆ ಇದರಲ್ಲಿ ಅಂತ? ನಮಗೆ ಇದರಲ್ಲಿ ಭಾಳ ಮುಖ್ಯವಾಗಿ ಅನೇಕ ಆ್ಯಕ್ಟರ್ಗಳಿದ್ದಾರೆ. ಅದರ ಜೊತೆ ಬೇರೆ ಬೇರೆ ತಂತ್ರಜ್ಞರು ಅಂತ, ಅದ್ರ ಜೊತೆ ಬೇರೆ ಬೇರೆ ಪತ್ರಕರ್ತರು, ಹೋರಾಟಗಾರತಿಯರು, ಪ್ರೊಡ್ಯೂಸರ್ಸ್ಗಳು, ಯಾರ್ಯಾರು ನಮಗೆ ಒಂದು ಈ ಲೈಂಗಿಕ ದೌರ್ಜನ್ಯನ ಕಿತ್ತಾಕ್ಬೇಕು ಅವರೆಲ್ಲ ನಿಂತಿದ್ದಾರೆ. ಸೊ ನಮಗೆ ನೀವು ಯಾರನ್ನಾದ್ರು ಕೇಳ್ತೀರ, ನೀವು ಖಂಡಿತ ಅವ್ರ ಹತ್ರ ಮಾತಾಡಿ. ನೀವು ಅವ್ರ ಹತ್ರ ಇದೆ ನಮ್ಮ ಜೊತೆ ಚಿತ್ರರಂಗದಲ್ಲಿ ಮಹಿಳೆಯರಿಗೆ ರಕ್ಷಣೆ ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮಹಿಳೆಯರ ರಕ್ಷಣೆಗೆ ಸಮಗ್ರ ರೀತಿಯನ್ನು ರೂಪಿಸಬೇಕು. ಸರ್ಕಾರಕ್ಕೆ ಈ ಮೂಲಕ ಚಿತ್ರರಂಗದ ಗಣ್ಯರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಚಿತ್ರರಂಗದಲ್ಲಿ ಮಹಿಳೆಯರಿಗೆ ರಕ್ಷಣೆ ಬೇಕು, ರಕ್ಷಣೆ ಕೊಡಿ. ಮಹಿಳೆಯರ ರಕ್ಷಣೆಗೆ ಸಮಗ್ರ ನೀತಿಯನ್ನು ರೂಪಿಸಿ. ಈಗ ಈ ವಿಚಾರವಾಗಿ ರಾಜ್ಯ ಮಹಿಳಾ ಆಯೋಗ ಯಾವ ರೀತಿಯಾಗಿ ತನ್ನ ಕಾರ್ಯವನ್ನು ರೂಪಿಸುತ್ತೆ, ಕಾರ್ಯವನ್ನು ತರುತ್ತೆ ಕಾರ್ಯರೂಪಕ್ಕೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಮಹಿಳೆಯರ ರಕ್ಷಣೆ ವಿಚಾರವಾಗಿ ರಾಜ್ಯ ಮಹಿಳಾ ಆಯೋಗ ಏನು ಮಾಡುತ್ತೆ, ಯಾವ ರೀತಿಯಾಗಿ ತನಿಖೆಗೆ ರಾಜ್ಯ ಮಹಿಳಾ ಆಯೋಗ ಆಗ್ರಹಿಸುತ್ತೆ, ಸರ್ಕಾರಕ್ಕೆ ಯಾವ ರೀತಿಯಾಗಿ ಇದನ್ನು ಮನದಟ್ಟು ಮಾಡಿಕೊಡುವಂಥ ಕೆಲಸವನ್ನು ರಾಜ್ಯ ಮಹಿಳಾ ಆಯೋಗ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈಗ ಸರ್ಕಾರಕ್ಕೆ ಚಿತ್ರರಂಗದ ಗಣ್ಯರು ಮನವಿ ಮಾಡಿಕೊಂಡಿದ್ದಾರೆ. ಚಿತ್ರರಂಗದಲ್ಲಿ ಮಹಿಳೆಯರಿಗೆ ರಕ್ಷಣೆ ಕೊಡಿ ಅಂತೇಳಿ ಅವರು ಬೇಡ್ಕೊಂಡಿದ್ದಾರೆ. ಮಹಿಳೆಯರ ರಕ್ಷಣೆಗೆ ಒಂದು ಸಮಗ್ರ ನೀತಿಯನ್ನು ರೂಪಿಸಿ ಅಂತೇಳಿ ಕೂಡ ಅವರು ತಿಳಿಸಿದ್ದಾರೆ. ಓಕೆ, ಒನ್ಸ್ ಅಗೇನ್ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಇದು ಅತಿ ದೊಡ್ಡ ಸುದ್ದಿ, ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಸುದ್ದಿ. ಕಾಸ್ಟಿಂಗ್ ಕೌಚ್, ಹೆಣ್ಣು ಮಕ್ಕಳನ್ನು ಲೈಂಗಿಕವಾಗಿ ಶೋಷಣೆ ಮಾಡಲಾಗತ್ತೆ. ಈ ಹಿಂದೆ ಶ್ರುತಿ ಹರಿಹರನ್ ಇಂಥ ಒಂದು ಧ್ವನಿ ಎತ್ತಿದ್ರು, ಮೀಟು. ಹಿಂದಿ ಸಿನಿಮಾಗಳಲ್ಲಿ, ಬೇರೆ ಬೇರೆ ಸಿನಿಮಾಗಳಲ್ಲಿ. ಆಮೇಲೆ ನಮಗೆ ಇಂಥ ಲೈಂಗಿಕ ಶೋಷಣೆಗಳಾಗಿದ್ದು ನಿಜ ಅಂತ ಹೇಳಿದವರಿದ್ದಾರೆ. ಇದೀಗ ಒಂದು ಪತ್ರವನ್ನು ಸಂಬಂಧಪಟ್ಟ ಸಂಸ್ಥೆಯೊಂದು ಮುಖ್ಯಮಂತ್ರಿಗಳಿಗೆ ಬರೆದಿದೆ. ಆ ಮುಖ್ಯಮಂತ್ರಿಗಳು ಬರೆದ ಆ ಪತ್ರ ಅದಾದ ನಂತರ ನಾವು ಸಂಬಂಧಪಟ್ಟ ಹೀರೋಯಿನ್ಸ್ಗಳಿಗೆ ಫೋನ್ ಮಾಡಿ ಕೇಳಿದ್ವಿ, ನೀವು ಪತ್ರಕ್ಕೆ ಸಹಿ ಹಾಕಿದ್ದು ನಿಜಾನಾ? ನೀವು ಪತ್ರಕ್ಕೆ ಸಹಿ ಹಾಕಿದ್ದು ನಿಜಾನಾ? ಖ್ಯಾತ ನಟಿ ಐಂದ್ರಿತಾರೆ, ಖ್ಯಾತ ನಟಿ ಆಶಿಕಾ ರಂಗನಾಥ್ ಇವರನ್ನು ನಾವು ಫೋನ್ ಮಾಡಿ ಕೇಳಿದ್ವಿ. ಈ ಪತ್ರದಲ್ಲಿ ನಿಮ್ಮ ಹೆಸರಿದೆ, ಆ ಪತ್ರಕ್ಕೆ ನೀವು ಸಹಿ ಹಾಕಿದ್ದು ನಿಜಾನಾ? ಆಗ ಅವರು ಹೌದು, ಈ ಪತ್ರಕ್ಕೆ ನಾವು ಸಹಿ ಹಾಕಿದ್ದೇವೆ ಅನ್ನೋದನ್ನು ದೃಢಪಡಿಸಿದ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ಈ ಸುದ್ದಿಯನ್ನು ನಾವು ಬಿತ್ತರ ಮಾಡ್ತಾ ಇದ್ದೀವಿ. ಎಸ್, ಒನ್ಸ್ ಅಗೇನ್ ಇದು ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ನನ್ನ ಜೊತೆ ಅನೇಕ ನಮ್ಮ ರಿಪೋರ್ಟರ್ಸ್ ರೆಡಿಯಾಗಿದ್ದಾರೆ. ಒಂದು ಕಡೆ ನನ್ನ ಜೊತೆ ಕಲೀಗ್ ನಾಗೇಂದ್ರ ಇದ್ದಾರೆ, ಮತ್ತೊಂದು ಕಡೆ ವಿಜಯ್ ಇದ್ದಾರೆ, ಮತ್ತೊಂದು ಕಡೆ ಸುನಿಲ್, ಮತ್ತೊಂದು ಕಡೆ ನಾಗರಾಜ್, ಮತ್ತೊಂದು ಕಡೆ ದೀಪ್ತಿ ತೋಳ್ಪಾಡಿ. ಒನ್ಸ್ ಅಗೇನ್ ನಾಗರಾಜ್ ಬಳಿ ನನ್ನ ಪ್ರಶ್ನೆ ಈಗ. ಎಸ್ ನಾಗರಾಜ್, ಕೇರಳದಲ್ಲಿ ಆಗ್ತಾ ಇರುವಂಥ ಘಟನಾವಳಿಗಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ.